ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಹೈದರಾಬಾದ್ನ ವಿಜಯಲಕ್ಷ್ಮಿ. 2004ರಲ್ಲಿ ನನ್ನ ಎಡ ಶ್ವಾಸಕೋಶದಲ್ಲಿ ತೀವ್ರವಾದ ನೋವು ಮತ್ತು ಸೋಂಕಿನಿಂದ ನರಳಿದೆ. ನನಗೆ ನಿರಂತರವಾದ ಕೆಮ್ಮು, ತೀವ್ರವಾದ ಪಕ್ಕೆಲುಬಿನ ನೋವು ಇತ್ತು. ನನಗೆ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ವೈದ್ಯರುಗಳು ನನ್ನನ್ನು ಪರೀಕ್ಷಿಸಿದರು, ಔಷಧಿಗಳನ್ನು ಸೂಚಿಸಿದರು. ಯಾವುದೂ ಕೆಲಸ ಮಾಡಲಿಲ್ಲ. ದೈವಾನುಗ್ರಹದಿಂದ ನಾನು ಭಗವತಿ ಪದ್ಮಾವತಿ ಅಮ್ಮನವರ ವೈಯಕ್ತಿಕ ದರ್ಶನದಲ್ಲಿ ಭಾಗವಹಿಸಿದೆ. ಅಮ್ಮನವರಿಗೆ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದೆ. ಶ್ರೀ ಅಮ್ಮನವರು ನನ್ನನ್ನು ಆಶೀರ್ವದಿಸಿದರು. 10 ದಿನಗಳೊಳಗೆ ಸಂಪೂರ್ಣವಾಗಿ ಚೇತರಿಸಿಕೊಂಡೆ. ಅದರ ಮುಂದಿನ ವರ್ಷ ಮತ್ತೊಮ್ಮೆ ನಾನು ನೋವನ್ನು ಈ ಬಾರಿ ಬಲ ಶ್ವಾಸಕೋಶದಲ್ಲಿ ಅನುಭವಿಸಿದೆ. ಮತ್ತೊಮ್ಮೆ ಶ್ರೀ ಅಮ್ಮನವರ ವೈಯಕ್ತಿಕ ದರ್ಶನಕ್ಕೆ ಹೋದೆ. ಅವರ ಆಶೀರ್ವಾದವನ್ನು ಬೇಡಿದೆ. ದರ್ಶನದ ನಂತರ ನಾನು 10 ದಿನಗಳೊಳಗೆ ಗುಣಮುಖಳಾದೆ. 2006ರಲ್ಲಿ ನಾವು ಇಥಿಯೋಪಿಯಾದಲ್ಲಿ ವಾಸಿಸುತ್ತಿದ್ದೆವು. ಈ ಬಾರಿ 2 ಶ್ವಾಸಕೋಶಗಳು ಸೋಂಕಿಗೆ ಒಳಗಾದವು. ವೈದ್ಯರುಗಳು ಅದನ್ನು ಅಲರ್ಜಿಕ್ ಬ್ರಾಂಕೈಟಿಸ್ ಎಂದು ಕಂಡುಹಿಡಿದರು. ಜೀವನ ಪರ್ಯಂತ ಎಚ್ಚರದಿಂದಿರಬೇಕೆಂದು ಸಲಹೆ ನೀಡಿದರು. ನಾನು ನನ್ನ ಪರಿಸ್ಥಿತಿಯನ್ನು ಭಾರತದಲ್ಲಿದ್ದ ನನ್ನ ತಾಯಿಯವರೊಂದಿಗೆ ಹಂಚಿಕೊಂಡೆ. ಆಕೆಯನ್ನು ಶ್ರೀ ಪದ್ಮಾವತಿ ಅಮ್ಮನವರ ವೈಯಕ್ತಿಕ ದರ್ಶನದಲ್ಲಿ ನನ್ನ ಪರವಾಗಿ ಭಾಗವಹಿಸುವಂತೆ ಕೋರಿದೆ. ನಮ್ಮ ಆರ್ಥಿಕ ಸಂಕಷ್ಟಗಳ ಹೊರತಾಗಿಯೂ ನನ್ನ ತಾಯಿಯವರು ಅಮ್ಮನವರ ಅನುಗ್ರಹದಿಂದ ದರ್ಶನದಲ್ಲಿ ಭಾಗವಹಿಸಿದರು. ಈ ಬಾರಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮನ್ನು ಅತ್ಯಂತ ಶಕ್ತಿಶಾಲಿಯಾಗಿ ಆಶೀರ್ವದಿಸಿದರು. ನನ್ನ ಎಲ್ಲ ನೋವು ಮತ್ತು ಸೋಂಕು 10 ದಿನಗಳೊಳಗೆ ಸಂಪೂರ್ಣವಾಗಿ ಮಾಯವಾಯಿತು. ಅಂದಿನಿಂದ ಇಂದಿನವರೆಗೂ ನನಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಬಾಧಿಸಲಿಲ್ಲ. ಶ್ರೀ ಕರ್ಮ ವಿಮೋಚನ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು.